ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ನಾಣಾಚಾರಗಳ ಆತಂಕ, ಅಲ್ಲಿ ಪೊಲೀಸವರ ಆಗಮನ ಏನಪ್ಪ ಆಗೋಯ್ತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಒಂದು ಕಲ್ಲಿನ ಕೋರೆ, ಆ ಒಂದು ಕಲ್ಲಿನ ಕೋರೆಯಲ್ಲಿ ಒಂದು ಹೆಣ ಬಿದ್ದದ. ಅದು ನೋಡೋಕೆ ಕೃಷ್ಣನ್ ಥರನೇ ಕಾಣಿಸ್ತದೆ, ಚಕ್ಷು ಹಾಗೆ ಪಂಚೆ, ಬಿಳಿ ಪಂಚೆ. ಜನರು ಅದನ್ನು ನೋಡುತ್ತೆ, ಈ ಕಡೆ ಗಾಬರಿ ಆಗ್ತಿದ್ದಾರೆ. ಇದನ್ನು ನೋಡ್ತಿದ್ರೆ ಯಾರೋ ಕೊಲೆ ಮಾಡಿರ್ಬೋದು ಅಂತ ಅನ್ನಿಸ್ತದ ಅಂತ ಅಂದ್ಕೊಂಡೆ ಒಬ್ಬರು ಮುಂದಕ್ಕೆ ಹೋಗ್ತಾರೆ. ಮುಟ್ಟಬೇಡ, ಏನಾದರೂ ಮುಟ್ಟಿದ್ರೆ ಆಮೇಲೆ ಪೊಲೀಸವ್ರನ್ನ ನಮ್ಮನ್ನ ಬಿಡುವುದಿಲ್ಲ, ಖಂಡಿತ ನಮ್ಮನ್ನ ಒದ್ದು ಒಳಗೆ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಮೊದಲು ಪೊಲೀಸವ್ರಿಗೆ ಕಾಲ್ ಮಾಡ್ತೀನಿ ಇರು ಅಂತ ಹೇಳಿ ಅಲ್ಲಿರೋ ಜನಗಳಲ್ಲಿ ಒಬ್ಬರು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ನಂತರ ಪೊಲೀಸವ್ರು ಕೂಡ ಬರ್ತಾರೆ. ಯಾರು ನೋಡಿದ್ದು ಇದನ್ನು ಫಸ್ಟ್ ಅಂದಾಗ ನಾನೇ ಅಂತಾರೆ, ನೀವೇ ನಾವು ಕಾಲ್ ಮಾಡಿದ್ದು ಅಂದದಕ್ಕೆ ಹೌದು ನಾನೇ ಕಾಲ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಸರಿ ನೀವು ಹಿಂದೆ ಹೋಗಿ ನಾವು ನೋಡ್ತೀವಿ ಅಂತ ಹೇಳಿ ನೋಡ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ಯಾರು ಕೊಲೆ ಮಾಡಿ ಹಾಕಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಪೊಲೀಸವರು ಫೀಲ್ ಮಾಡ್ತಾರೆ. ಜೊತೆ ಕಾನ್ಸ್ಟೇಬಲ್ಸ್ಗೆ ಏನಾದರೂ ಸಾಕ್ಷಿ ಸಿಗುತ್ತೆ ಸಂಬಂಧಪಟ್ಟಾಗೆ, ಇಲ್ಲೆಲ್ಲ ಸುತ್ತಮುತ್ತ ಹುಡುಗಿ ಅಂತ ಹೇಳ್ತಾರೆ. ಅವರು ಕೂಡ ಹುಡುಕ್ತಾ ಇದ್ದಾರೆ. ಅಷ್ಟರಲ್ಲಿ FSL ಹಾಗೆ ಹಾಸ್ಪಿಟಲ್ ಅವರು ಆ್ಯಂಬುಲೆನ್ಸ್ ಎಲ್ಲ ಕೂಡ ಬರುತ್ತೆ. ನಂತರ ರಾಮಾಚಾರಿಯ ತಮ್ಮ ಕೃಷ್ಣನೇ ಅಂತ ಅನ್ನಿಸ್ತದೆ. ಹಾಗಿದ್ರೆ ಕೇಕೆನ ಅಲ್ಲಿ ಮುಖ ಮುಚ್ಚಿ ಕರ್ಕೊಂಡು ಹೋಗ್ತಿದ್ದಾರೆ ಆ್ಯಂಬುಲೆನ್ಸಲ್ಲಿ. ನಂತರ ಪೊಲೀಸರು ಕೂಡ ಹೋಗ್ತಾರೆ. ಜನಗಳೆಲ್ಲ ಕೂಡ ಗುಲ್ಲೆಬ್ತಿದ್ದಾರೆ, ಇದೆಲ್ಲ ಕೂಡ ಕೊಲೆನೇ ಮಾಡಿ ಹಾಕಿರ್ಬೋದು ಅಂತ. ನಂತರ ಆ ಕಡೆ ಚಾರು ಮತ್ತು ಚಾರಿ ಇಬ್ಬರು ಕೂಡ ಡೋರಲ್ಲಿ ನಿಂತಿದ್ದಾಗೆ ಈ ಕಡೆ ಮನೆಯವರೆಲ್ಲರೂ ಬರ್ತಾರೆ. ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ ಚಾರು ಮತ್ತು ಚಾರಿ. ಏನು ಇಷ್ಟು ಬೇಗ ಪ್ರವಚನ ಮುಗ್ದೋಯ್ತಾ ಅಂದಾಗ, ಯಾಕೆ ಇನ್ನೂ ಕೂಡ ತಡವಾಗಿ ಬರಬೇಕಿತ್ತ, ನಮಗೇನಪ್ಪ ಗೊತ್ತಿತ್ತು, ಪ್ರೈವಸಿ ಅಂದರೆ ಇದೇನಾ, ಹಾಗಿದ್ರೆ ಪ್ರಾಜೆಕ್ಟ್ ವರ್ಕು ತುಂಬ ಚೆನ್ನಾಗಿ ಆಗಿರಬೇಕು ಅಂತ ಶ್ರುತಿ ರೇಗಿಸ್ತಿದ್ದಾಳೆ. ನಂತರ ಈ ಕಡೆ ವೈಶಾಖ ಕೂಡ ಏನು ಚಾರು, ನಾನೇ ಮೊದಲೇ ಸೊಸೆ ಆಗಿ ನೀನೇ ಬಂದು ಮೊದಲು ಮಗು ಆಗ್ತದೆ ಅಂತ ಅಂದ್ಕೊಂಡು ನನಗೆ ಮತ್ತೆ ನಾನು ಕೂಡ ಬರ್ತೀನಿ ಅಂತ ಹೇಳಿ ಸ್ಪರ್ಧೆಗೆ ಇಳಿತಿರುವ ಹಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವಿಬ್ಬರು ಖುಷಿಯಾಗಿರೋದು ಅಂದರೆ ನಮಗೂ ಕೂಡ ಇಷ್ಟನೇ, ನೀವಿಬ್ಬರು ಯಾವಾಗಲೂ ಚೆನ್ನಾಗಿರಬೇಕು ಅಂತ ವೈಶಾಖ ಡ್ರಾಮಾ ಮಾಡ್ತಿದ್ದಾಳೆ. ನಂತರ ಈ ಕಡೆ ಜಾನಕಿಯವರು ಅಜ್ಜಿ ಕೂಡ, ನಿಮ್ಮ ಪ್ರಾಜೆಕ್ಟ್ ವರ್ಕ್ ಆಗತ್ತೆ ಅಂದರೆ ನಾವು ಪ್ರವಚನದ ಹೆಸರಲ್ಲಿ ಪ್ರೈವಸಿ ಬೇಕಲ್ವಾ, ನಾವು ಹೋಗ್ತಾನೆ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ಅಜ್ಜಿ ಏನು ಅಂತ ಹೇಳ್ತಿದ್ರೆ ಗೊತ್ತಾಯ್ತಪ್ಪ, ನೀನು ರಾಮಾಚಾರಿ ಅಲ್ಲ ಪ್ರೇಮಾಚಾರಿ ಅಂತ ರೇಗಿಸ್ತಿದ್ದಾರೆ. ನಂತರ ಈ ಕಡೆ ಚಾರು ಅಂತೂ ಬಿಂದಾಸಾಗಿ ಹೌದು ಹಾಗೆ ಹೇಗೆ ಅಂತ ಹೇಳಿ ರೇಗಿಸೋಕೆ ಸರಿಯಾಗಿ ಮತ್ತಷ್ಟು ಮಾತಾಡಿ ಇಲ್ಲಿ ರಾಮಾಚಾರಿನ ಮುಜುಗರಕ್ಕೆ ಇಟ್ಟು ಮಾಡ್ತಿದ್ದಾಳೆ. ನಂತರ ಮನೆಯವರೆಲ್ಲ ನಿಮ್ಮ ಪ್ರೈವಸಿಗೆ ನಾವು ತೊಂದರೆ ಕೊಡುವುದಿಲ್ಲ, ಹೊರಡ್ತೀವಿ ಅಂತ ಹೇಳಿ ಹೋಗ್ತಾರೆ. ನಂತರ ಈ ಕಡೆ ರಾಮಾಚಾರಿ ಅಂತೂ ಫುಲ್ ಕೆಂಡ ಆಗಿಬಿಡ್ತಾನೆ. ಚಾರು ಬರ್ತಿದ್ದಾಗೆ, ಏನ್ರಿ ಮೇಡಮ್ ಏನು ಅನ್ಕೊಂಡಿದ್ರೆ, ನನ್ನ ಮರ್ಯಾದೆ ಎಲ್ಲ ಎಲ್ಲರೂ ಮುಂದೆ ಹರಾಜು ಹಾಕ್ಬಿಟ್ರಲ್ಲ, ಇದೆಲ್ಲ ಬೇಕಾಗಿತ್ತ, ಏನು ಚಿಕ್ಕ ಮಕ್ಳ ಥರ ಜೂಟಾಟ ಆಡೋದು ಆ ಕಡೆ ಈ ಕಡೆ ಏನಿದೆಲ್ಲ ಅಂದಾಗ, ವಾ ಮಕ್ಕಳು ಕೊಡಬೇಕು ಅಂದರೆ ಜೂಟಾಟ ಆಡಲೇಬೇಕಾಗತ್ತಲ್ವ, ನಿನ್ಗೆ ಅರ್ಥ ಆಗಿಲ್ಲ ಅಂದರೆ ನಾನೇನು ಮಾಡಲಿ, ಅರ್ಥ ಮಾಡಿಸ್ಲೇಬೇಕಾಗತ್ತೆ. ನನ್ನ ಗಂಡ ಅರ್ಥನೇ ಮಾಡ್ಕೊಳ್ಳೋನಲ್ಲ, ಇದನ್ನೆಲ್ಲ ಮಾಡಲೇಬೇಕಲ್ವ, ನೀನು ಈ ಪ್ರಾಜೆಕ್ಟ್ನ ಮಾಡಬೇಕು ಅಂತ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ನಾನು ಯಾಕೆ ಅದನ್ನೆಲ್ಲ ಮಾಡ್ತಿದ್ದೆ ಅಂತ ಚಾರು ಹೇಳ್ತಿದ್ರೆ, ನೀವು ಈ ರೀತಿ ಎಲ್ಲ ಮಾಡಿ ನನ್ನ ಕೆಂಡ ಮಂಡಲ ಮಾಡೋ ಹಾಗೆ ಮಾಡಿಬಿಡ್ತೀರಾ, ಕೋಪ ತರಿಸ್ತೀರಾ ಅಂತ ಹೇಳ್ತಿದ್ರೆ, ಸರಿ ಪ್ರೀತಿನಾದರೂ ಮಾಡೋಕ್ಕೆ ಬರಲ್ಲ, ಅಟ್ಲೀಸ್ಟ್ ನನ್ನ ಮೇಲೆ ಕೋಪನಾದರೂ ಮಾಡ್ಕೊ, ಅಷ್ಟರಲ್ಲೇ ಸಮಾಧಾನ ಮಾಡ್ಕೋತೀನಿ ಅಂತ ಚಾರು ಹೇಳ್ತಾಳೆ. ನಿಮ್ಗಂತೂ ಎಷ್ಟು ಹೇಳಿದ್ರೂ ಕೂಡ ಕೇಳೋದೇ ಇಲ್ಲ ಅಲ್ವಾ, ಇದೇ ರೀತಿ ಮಕ್ಳ ಥರ ಆಡ್ತಾನೆ ಇರೋದಲ್ವ ಅಂತ ಹೇಳ್ತಿದ್ರೆ, ಹೌದು ಮಕ್ಳ ಥರ ಆಡಲೇಬೇಕಾಗತ್ತೆ, ಮಕ್ಕಳು ಬೇಕು ಅಂದರೆ ಅಂತ ಮತ್ತೊಮ್ಮೆ ಹೇಳ್ತಿದ್ದಾರೆ ಚಾರು. ಈ ಕಡೆ ಚಾರಿ ಎಷ್ಟೇ ಹೇಳಿದ್ರು ಕೂಡ ಈ ಕಡೆ ಚಾರು ಅಂತೂ ಬಿಡೋ ರೀತಿ ಕಾಣಿಸ್ತಾನೇ ಇಲ್ಲ, ಬರೀ ರೇಗಿಸ್ತಾನೆ ಇದ್ದಾಳೆ. ನಂತರ ನಿನ್ಗೇನು ಗೊತ್ತದ, ಈ ಮನೆಯವರು ಎಲ್ಲರೂ ಕೂಡ ಇನ್ನೊಂದು ಮೊಮ್ಮಗು ಬರಲಿ ಅಂತ ಕಾಯ್ತಿದ್ದಾರೆ ಗೊತ್ತಾ ಅಂತ ಹೇಳ್ತಿದ್ದಾಗೆ ಈ ಕಡೆ ಕೃಷ್ಣನ ನೆನಪಾಗ್ಬಿಡುತ್ತೆ ರಾಮಾಚಾರಿಗೆ. ಅಯ್ಯೋ ಮೊದಲು ಕೃಷ್ಣನ್ಗೆ ಹೋಗಿ ಕಾಲ್ ಮಾಡಬೇಕು, ಎಷ್ಟೊತ್ತಿಂದ ನಾನು ಕಾಲ್ ಮಾಡಲೇ ಇಲ್ಲ ಅಂತ ಅಂದ್ಕೊಂಡು ಕಾಲ್ ಮಾಡ್ತಿದ್ದಾನೆ. ಆ ಕಡೆ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ, ಸ್ವಿಚ್ ಆಫ್ ಬರ್ತಿದೆ, ನಾಟ್ ರೀಚಬಲ್ ಬರ್ತಿದೆ, ಫುಲ್ ಟೆನ್ಸ್ ಆಗ್ತಿದ್ದಾನೆ. ಅಷ್ಟರಲ್ಲಿ ನಾರಾಯಣಾಚಾರ್ಯರು ಕೂಡ ಬರ್ತಾರೆ. ಏನು ಕೃಷ್ಣನ್ ಕಾಲ್ ಮಾಡಿದ್ಯಾ ಏನು ಅಂದಾಗ, ಇಲ್ಲಪ್ಪ ಕೃಷ್ಣನ್ ಕಾಲ್ ರೀಚ್ ಆಗ್ತಿಲ್ಲ, ಏನು ಎಂತೂ ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ನನಗೆ ಆತಂಕ ಆಗ್ತದೆ, ಎಂದು ಕೂಡ ಈ ರೀತಿ ಆಗ್ತಿರ್ಲಿಲ್ಲ, ಆದರೆ ತುಂಬಾ ಆತಂಕ ಆಗ್ತದೆ, ಅವನು ಒಬ್ಬನ್ನೇ ನಾವು ಕಳಿಸ್ಬಾರ್ದಿತ್ತು ಅಂತ ಅನಿಸುತ್ತೆ, ನಾವು ಯಾರಾದರೂ ಹೋಗಲೇಬೇಕಿತ್ತು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ವೈಶಾಖ ಇದು ಎಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಾಳೆ. ನಂತರ ಈ ಕಡೆ ರಾಮಾಚಾರಿ, ನನಗೂ ಕೂಡ ಭಯ ಆಗ್ತದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅವ್ನು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ, ರಕ್ಷೆ ಕಟ್ಟಿದ್ದ ದಾರನೂ ಕೂಡ ಕಟ್ಟೋಕ್ಕಾಗಲಿಲ್ವಲ್ಲ ಅಂತ ಅಂದ್ಕೊಂಡು ರಾಮಾಚಾರಿ ಕೂಡ ದುಗುಡಕ್ಕೆ ಒಳಗಾಗ್ತಿದ್ದಾರೆ. ಈ ಕಡೆ ಅಪ್ಪಂಗೆ ಸಮಾಧಾನ ಮಾಡೋ ಬದಲು ರಾಮಾಚಾರಿನೂ ಹೆದರ್ಕೊಂಡು ನಾರಾಯಣಾಚಾರ್ಗಳಿಗೂ ಕೂಡ ಹೆದರಿಸ್ತಿದ್ದಾರೆ. ಈ ಕಡೆ ನಾರಾಯಣಾಚಾರ್ಯಗಳು ತುಂಬ ಗಾಬರಿ ಬೀಳ್ತಾರೆ, ನನ್ನ ಮಗ ಬಂದುಬಿಟ್ರೆ ಸಾಕು ಅಂತ ಹೇಳ್ತಿದ್ದಾಗೆ ಚಾರು ಬರ್ತಾಳೆ. ಏನಾಯಿತು, ಯಾಕೆ ಈ ರೀತಿ ಹೆದರ್ಕೋತಿದ್ದಾರ ಅಂದಾಗ, ಇನ್ನೂ ಕಾಲ್ ರಿಸೀವ್ ಮಾಡ್ತಿಲ್ಲ, ಸ್ವಿಚ್ ಆಫ್ ಬರ್ತಿದೆ ಅಂದಾಗ ಚಾರ್ಜ್ ಖಾಲಿ ಆಗಿರ್ಬೋದಲ್ವ, ಅದಕ್ಕೋಸ್ಕರ ಬ್ಯಾಟ್ರಿ ಲೋ ಆಗಿರ್ಬೋದು ಅಂದಾಗ ಬ್ಯಾಟ್ರಿ ತೊಗೊಂಡು
ಲೋ ಆಗಿದ್ರೆ ಚಾರ್ಜರ್ ತೊಗೊಂಡು ಚಾರ್ಜರ್ ಮಾಡ್ಕೋಬೇಕಿತ್ತಲ್ವ, ಇನ್ಯಾವ್ದಾದ್ರು ವ್ಯವಸ್ಥೆ ಮಾಡ್ಬೋದಿತ್ತು. ನನಗೆ ಯಾಕೋ ಆತಂಕ ಆಗ್ತದೆ ಅಂದಾಗ, ಏನಿದು ರಾಮಾಚಾರಿ ನೀನು ಹೆದ್ರುಕೊಂಡು ಮಾವಂಗೂ ಹೆದರಿಸ್ತಿದೆಯಲ್ಲ, ಅವನಿಗೂ ಕೂಡ ಮಾತನಾಡೋಕ್ಕೆ ಮುಜುಗರ ಆಗುತ್ತೆ. ಮನೇಲಿದ್ದಾಗ ಎಲ್ಲರ ಜೊತೆ ಸೇರಿಕೊಂಡು ತುಂಬ ಲವಲವಿಕೆಯಿಂದ ಇರ್ತಾನೆ, ಆದರೆ ಹೊರಗಡೆ ಹೋದಾಗ ಅವನು ಆರಾಮಾಗೆ ಇರ್ತಾನೆ. ನೀವು ಅಂದ್ಕೊಂಡಾಗೆ ಅವನೇನು ಮನೆ ಕಡೆ ಎಲ್ಲ ನೆನಪು ಮಾಡ್ಕೊಳ್ಳೋದಿಲ್ಲ. ಪೂಜೆ ಮುಗಿಸ್ಕೊಂಡು ಬರ್ತಾನೆ. ಯಾಕಂದರೆ ನಾನು ತುಂಬ ಜನ ನೋಡಿದ್ದೀನಿ, ಚಿಕ್ಕದ್ರಿಂದ ಅವನು ಮನೆಯಿಂದ ದೂರ ಇರೋದ್ರಿಂದ, ಅನಾಥವಾಗಿ ಬೆಳೆದಿರೋದ್ರಿಂದ ಅವನಿಗೆ ಒಬ್ಬನೇ ಇದ್ದು ಅಭ್ಯಾಸ ಇರುತ್ತೆ. ನೀವೇನು ಗಾಬರಿ ಮಾಡ್ಕೋಬೇಡಿ ಅಂತ ಹೇಳ್ತಾಳೆ. ಆದರೂ ಕೂಡ ಇಲ್ಲಿ ನಾಣಚಾರಿಗಳಿಗೆ ಕಳವಳ ತಪ್ಪಿದ್ದಲ್ಲ, ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ ರಾಮಾಚಾರಿ ಹತ್ರ ಚಾರು ಬಂದಿದ್ದೆ. ಏನು ರಾಮಾಚಾರಿ, ಮಾವ ಮೊದಲೇ ಆತಂಕ ಪಟ್ಕೊಂಡಿದ್ದಾರೆ, ಅವ್ರಿಗೆ ಧೈರ್ಯ ಹೇಳೋದು ಬಿಟ್ಟು ನೀನು ಕೂಡ ನೆಗೆಟಿವಿಟಿ ತುಂಬ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋದು ಚಾರು ಮೇಡಮ್. ರಕ್ಷೆ ಕಟ್ಟಕ್ಕೆ ಹೋದೆ, ರಕ್ಷೆ ಕೂಡ ಕಟ್ಟೋಕ್ಕಾಗಲಿಲ್ಲ. ಈಗ ನೋಡಿದ್ರೆ ಅವ್ನು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ. ನಂಗೆ ತುಂಬಾ ಗಾಬರಿ ಆಗ್ತದೆ, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ಯೇನೋ ಅಂತ ಭಯ ಶುರುವಾಗ್ತದೆ ಅಂತ ಹೇಳ್ತಾನೆ. ಏನೂ ಆ ರೀತಿ ಆಗಿರಲ್ಲ, ಸುಮ್ಮನೆ ನೀನು ಏನೇನು ಅನ್ಕೋಬೇಡ ಅಂತ ಚಾರು ಹೇಳ್ತಾಳೆ. ನಂತರ ಬೆಳಗ್ಗೆ ಆಗುತ್ತೆ. ಈ ಕಡೆ ಪೇಪರ್ ನ್ಯೂಸ್ ಓದ್ತಿದ್ದಾರೆ ಕೋದಂಡವರು. ಒಂದಿಲ್ಲೊಂದು ನ್ಯೂಸ್ಗಳನ್ನ ಓದ್ಕೊಂಡು ಹೋಗ್ತಿದ್ದಾರೆ. ಅಷ್ಟರಲ್ಲಿ ಚಾರು ಎಲ್ರಿಗೂ ಕೂಡ ಕಾಫಿ ಕೊಟ್ಕೊಂಡಿದ್ದೆ. ಇನ್ಯಾವ್ದಾದ್ರು ನ್ಯೂಸ್ ಇದೆಯಾ ಓದಿ, ವಂಶನ ಬೆಳೆಸೋದಕ್ಕೆ ಗಂಡ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೆಂಡತಿ 1-2 ಬಾರಿಸಿರೋದು ಅಂತ ಚಾರು ಕೇಳ್ತಿದ್ದಾಗೆ, ನೋಡು ರಾಮಾಚಾರಿ ನೀನು ಹುಷಾರಾಗಿರು, ನಿನ್ನ ಬಾಡಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಂಬಿಡು, ನೀನು ಹೆಂಡತಿ ಹೇಳ್ತಿರೋದು ಕೇಳ್ತಿದ್ರೆ ನಿನಗೆ ಹೊಡೆಯೋ ಹಾಗೆ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಿದ್ರೆ, ಈ ಕಡೆ ರಾಮಾಚಾರಿ ಅಪ್ಪ ಇದ್ದಾರೆ ಇದೆಲ್ಲ ಬೇಕಾ ಅಂತ ಚಾರುಗೆ ಹೇಳ್ತಿದ್ದಾರೆ. ನಂತರ ಇಲ್ಲಿ ಕೋದಂಡವರು ಕಲ್ಲಿನ ಕೋರೆ ಹತ್ರ ಒಂದು ಚೆಕ್ ಶರ್ಟ್ ಬಿಳಿ ಪಂಚೆ ಹಾಕೊಂಡಿರೋತಕ್ಕಂಥ ವ್ಯಕ್ತಿ, 20-25 ವರ್ಷದ 6 ಅಡಿ ಎತ್ತರದ ಒಬ್ಬ ವ್ಯಕ್ತಿ ಸಾವಾಗಿದೆ, ಕೊಲೆ ಅಂತ ಪೊಲೀಸರು ಶಂಕಿಸಿದ್ದಾರೆ ಅಂತ ಓದಿದ ತಕ್ಷಣ ವೈಶಾಖಗೆ ಶಾಕ್ ಆಗಿಬಿಡುತ್ತೆ. ಏನಪ್ಪ ಇದು ಏನು ಅಂತ. ಯಮಲೋಕಕ್ಕೆ ಹೋದ ನಿನ್ನೆಂದು ಬರಲ್ಲ, ಮುಖ ಕೂಡ ಜುಜ್ಜೋಕೆ ಹೇಳಿದ್ದೀವಿ, ಬರ್ತಾನೆ ಅಂತ ಕಾಯೋದಷ್ಟೇ ಬಾಕಿ ಇವರು ಅಂತ ಅಂದ್ಕೊಂಡಿದ್ರೆ, ಇದೇನು ಪೊಲೀಸವರು ಕಂಡು ಹಿಡಿದ್ಬಿಟ್ರೆ ಏನಪ್ಪ ಆಯಿತು ಅಂತ ಶಾಕ್ ಆಗ್ತಿದ್ದಾಳೆ. ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ, ಏನಿರ್ಬೋದು ಏನು ಅಂತ. ಇದು ಅದೇ ನಮ್ಮ ಮನೆ ಪಕ್ಕದಲ್ಲೇ ಇದೆಯಲ್ಲ, ಅದೇ ಕಲ್ಲಿನ ಕ್ವಾರೆ ಹತ್ರ ಅಂತ ಹೇಳ್ತಿದ್ದಾಗೆ ಈ ಕಡೆ ವೈಶಾಖ ಬಂದು ಪೇಪರ್ ಕಿತ್ಕೊಂಡ್ಬಿಡ್ತಾಳೆ. ಯಾಕೆ ಏನು ಮುಂದಿನ ಪೇಜಲ್ಲಿ ವಿವರಣೆ ಇದೆಯಂತೆ, ಓದ್ತೀನಿ ಅಂದಾಗ ಏನೂ ಕೂಡ ಬೇಕಾಗಿಲ್ಲ. ಅಷ್ಟೊತ್ತಿಂದ ಇದನ್ನೇ ಓದ್ತಿದ್ರಲ್ಲ, ನನಗೆ ಗಾಬರಿ ಆಗಲ್ವಾ, ಪ್ರೆಗ್ನೆಂಟ್ ಲೇಡಿ ನಾನು, ಇದನ್ನೆಲ್ಲ ಓದ್ತಾರ ಅಂತ ಹೇಳಿ ಪೇಪರ್ ಕಿತ್ಕೊಂಡು ಹೋಗ್ಬಿಡ್ತಾಳೆ. ಹೋದವಳೆ ತಾನೇ ಓದೋಕ್ಕೆ ಶುರು ಮಾಡ್ಕೋತಾಳೆ. ಓದಿದ್ದೆ ಏನಪ್ಪ ಇದು, ಪೊಲೀಸ್ ಅವರು ತೊಗೊಂಡು ಹೋಗಿದ್ದಾರೆ. ಅವತ್ತು ಕೂಡ ಕೃಷ್ಣ ಇದೆ ಅಲ್ವಾ, ಚೆಕ್ ಶರ್ಟ್ ವೈಟ್ ಪಂಚೆ ಹಾಕೊಂಡು ಹೋಗಿದ್ದು, ಹಾಗಿದ್ರೆ ಕೃಷ್ಣನ ದೇಹ ಸಕ್ಬಿಡ್ತಾ. ಆಮೇಲೆ ಹುಡ್ಕೊಂಡು ಇಲ್ಲಿಗೆ ಬಂದರೆ ಏನು ಮಾಡೋದು, ಏನು ಮಾಡಿಬಿಟ್ಟೆ ವಿಶಾಲ್ ನೀನು, ಏನೋ ಮಾಡು ಅಂದರೆ ಇನ್ನೇನೋ ಮಾಡ್ಕೊಂಡು ಕೂತಿದ್ಯಲ್ಲ, ಕಂಡು ಹಿಡಿದು ಬಂದರೆ ನಾವು ಕಂಬಿ ಎಣಿಸ್ಬೇಕಾಗತ್ತೆ ಅಂತ ವೈಶಾಖ ಹೆದರ್ಕೊತಿದ್ದಾಳೆ. ನಂತರ ಮತ್ತೆ ಕೃಷ್ಣನ್ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ರಾಮಾಚಾರಿ. ಅಷ್ಟರಲ್ಲಿ ಅಮ್ಮ ಬರ್ತಾರೆ. ಕೃಷ್ಣನ್ ಕಾಲ್ ಮಾಡಿದ್ಯಾ, ಮಾತಾಡಿದ್ನ ಅಂದಾಗ ಅಮ್ಮಂಗಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಕೊಂಡಂತ ರಾಮಾಚಾರಿ, ಇಲ್ಲ ಮಾತಾಡಿದೆ ಅಮ್ಮ, ಪೂಜೆ ಮುಗಿಸ್ಕೊಂಡು ಬರ್ತಾನಂತೆ ಅಂತ ಹೇಳ್ತಾರೆ. ಇವಾಗ ಸಮಾಧಾನ ಆಯಿತು, ನಾನು ಮಾತಾಡ್ತೀನಿ ಕೊಡು ಅಂದಾಗ, ಇಲ್ಲ ಅಮ್ಮ ಅಲ್ಲಿ ಪೂಜೆ ಅಲ್ವಾ ಸತ್ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ ರಾಮಾಚಾರಿ. ಅಯ್ಯೋ ಅಣ್ಣ, ನೀನೀಗ ಕಾಲ್ ಮಾಡಿ ಮಾತಾಡಿದ್ಕೆ ಅಮ್ಮನ ಸಮಾಧಾನ ಆಗಿದೆ, ಇಲ್ಲಾಂದರೆ ಎಷ್ಟು ಪೇಚಾಡ್ತಿದ್ಲು ಗೊತ್ತಾ ಬೆಳಗ್ಗೆಯಿಂದ ಅಂತ ಹೇಳ್ತಾರೆ. ನಂತರ ಸರಿ ಆಯಿತು ಅಮ್ಮ, ಬಂದು ಎಲ್ರಿಗೂ ಕೂಡ ಕಾಫಿ ಮಾಡಿಕೊಡು ಅಂತ ಶ್ರುತಿ ಅಮ್ಮನ ಕರ್ಕೊಂಡು ಹೋದರೆ, ಈಗಾದರೂ ಕೃಷ್ಣ ಕಾಲ್ ರಿಸೀವ್ ಮಾಡಿದ್ನಲ್ಲ ಅಂತ ಚಾರು ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ಕೃಷ್ಣ ಕಾಲ್ ರಿಸೀವ್ ಮಾಡಿಲ್ಲ, ನಾನೇ ಸುಳ್ಳು ಹೇಳಿದ್ದು, ನನಗೆ ತುಂಬಾ ಭಯ ಆಗ್ತದೆ, ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು ಅಂತ ತುಂಬ ಅಂದರೆ ದುಗ್ಡ ಆಗ್ತದೆ ಅಂತ ಹೇಳಿ ಎದ್ರುಕೊಂಡು ಹೋಗ್ತಿದ್ರೆ, ಇಲ್ಲಿ ಚಾರಿಗೂ ಕೂಡ ಆತಂಕ ಶುರುವಾಗುತ್ತೆ. ಹಾಗಾದರೆ ಮುಂದೆ ಏನಾಗುತ್ತೆ, ಅದು ನಿಜವಾಗ್ಲೂ ಕೃಷ್ಣನ ಅಥವಾ ಮತ್ಯಾರು? ಮೇಲ್ನೋಟಕ್ಕೆ ಅದು ಕೃಷ್ಣ ಥರನೇ ಕಾಣಿಸ್ತದೆ. ಹಾಗಿದ್ರೆ ಕೃಷ್ಣನ ಸಾವು ಸಂಭವಿಸೇ ಬಿಡ್ತಾ, ಕೃಷ್ಣ ಕೊಲೆ ಆಗಿ ಹೋಗ್ಬಿಟ್ಟ, ಶತ್ರುಗಳ ದ್ವೇಷಕ್ಕೆ ಬಲಿ ಆಗಿಬಿಟ್ಟ, ಏನಾಯಿತು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.